I am also CEO. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ಇವತ್ತು ಔಟ್ಡೋರಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಏನಾದ್ರು ಬಂದರೆ ಏನು ಬೇಜಾರು ಮಾಡ್ಕೋಕೆ ಹೋಗ್ಬಿಡಿ. ನಾ ಇರುವಂಥ ಲೊಕೇಶನಲ್ಲಿ ಸ್ವಲ್ಪ ಫ್ಲೈಟ್ ಜಾಸ್ತಿ ಓಡಾಡ್ತಿದೆ. ಆಗ್ಲಿಂದ ಏನಾದ್ರು ಮಾತಾಡೋಣ, ನಿಮ್ಗೆ ಏನಾದರೂ ಹೇಳೋಣ ಅಂದ್ಬಿಟ್ಟು ಏನೋ ಹೇಳೋಕೆ ಹೋಗ್ತೀನಿ, ಆವಾಗ ಫ್ಲೈಟ್ ಬಂದುಬಿಡುತ್ತೆ, ಸೌಂಡ್ ಬರುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೌಂಡ್ ಏನಾದ್ರು ಬಂದರೆ ಔಟ್ ಸೈಡ್ ಏನಾದ್ರು ಬಂದರೆ ಆಯ್ತು. ಆ ತಮ್ಮನೇಲಿ ನೋಡ್ಬಿಟ್ಟು ಸುಮಾರು ಜನ ಡ್ರೈವರ್ಸು ವಿಡಿಯೋ ಕ್ಲಿಕ್ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ಹೌದು, ಆ ಒಂದು ವಿಷಯ ಬಂದು ನಿಜವಾಗ್ಲೂ ಬಂದಿರುವಂಥದ್ದು ಆಯಿತಾ. ಏನು ಎತ್ತ ಅದರಿಂದ ನಮ್ಮಂಥ ಕ್ಯಾಬ್ ಡ್ರೈವರ್ಸ್ಗೆ ಏನಾದರೂ ಲಾಸ್ ಆಗತ್ತಾ, ಏನು ಕತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ಸರ್ವಿಸನ್ನು ಊಬರ್ನಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಆಲ್ರೆಡಿ ತಮ್ಮಲ್ಲಿ ಹಾಕಿರೋದು ನೋಡಿರ್ತೀರ. ಈ ಒಂದು ನ್ಯೂಸ್ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಏನಕ್ಕೆ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಡೈಲಿ ಒಂದು ಕ್ಯಾಬ್ ರಿಲೇಟೆಡು ಏನಾದರೂ ಒಂದು ನ್ಯೂಸ್ಗಳು ಬರ್ತಿರತ್ತಂತೆಲ್ಲ ನಾನು ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನನಗೆ ಈ ಒಂದು ವಿಷಯ ಬೇಗ ಗೊತ್ತಾಗಿರುತ್ತೆ. ಸೊ ಇದೊಂದು ಆರ್ಟಿಕಲ್ ಬಂದಿರುವಂಥದ್ದು ಆಯಿತಾ. ಸೊ ಅದರದ್ದು ಸ್ಕ್ರೀನ್ಶಾಟ್ನು ಕೂಡ ಅವಾಗವಾಗ ಸ್ಕ್ರೀನ್ ಮಧ್ಯದಲ್ಲಿ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಬೋದು ಪ್ರೂಫ್ಗೆ. ಆಯಿತಾ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬಾರ್ದಲ್ಲ ನಾಳೆ ದಿವಸ ಜನಗಳು, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಫ್ಲೈಟ್ ಬಂತು, ಹೋಗ್ಬಿಡ್ಲಿ ಇದು ಬಂದ್ಬಿಟ್ಟು. ನಿಮಿಷಗಳು ಹೋಯ್ತದು. ಸೊ ಕಂಟಿನ್ಯೂ ಮಾಡೋಣ. ಊಬರ್ ಅವರು ಪ್ರೀಮಿಯಂ ಬಸ್ ಕಾನ್ಸೆಪ್ಟ್ನಲ್ಲಿ ಊಬರ್ ಶಟಲ್ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಓಕೆನಾ, ನೀವೇನು ಕೇಳ್ತಾ ಇದ್ದೀರಾ ಅದು ಬಂದಿರುವಂಥದ್ದು. ಬೇಕು ಅಂದರೆ ಹಾಕಿರ್ತೀನಿ, ಸ್ಕ್ರೀನಲ್ಲಿ ಬೇಕಾದ್ರೆ ನೋಡ್ಕೊಳ್ಬೋದು. ಸದ್ಯಕ್ಕೆ ಇದು ಎಲ್ಲಿ ಲಾಂಚ್ ಆಗ್ತಾ ಇದೆ ಅಂತಂದರೆ ಡೆಲ್ಲಿಯಲ್ಲಿ ಇದಕ್ಕೆ ಈ ಒಂದು ಸರ್ವಿಸನ್ನು ಮಾಡೋದಕ್ಕೆ ಊಬರ್ಗೆ ಡೆಲ್ಲಿ ಏನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಅಲ್ಲಿಂದ ಊಬರ್ಗೆ ಲೈಸೆನ್ಸ್ ಸಿಕ್ಕಿದೆ ಈ ಒಂದು ಬಸ್ಸನ್ನು ನಡೆಸೋದಕ್ಕೆ. ಊಬರಲ್ಲಿ ಬಸ್ ಸರ್ವಿಸನ್ನು ಜನಕ್ಕೆ ಕೊಡೋದಕ್ಕೆ ನ್ಯೂ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಲೈಸೆನ್ಸ್ ಕೂಡ ಸಿಕ್ಕಿದೆ. ಯಾವ ಥರ ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮು ನ್ಯೂ ಡೆಲ್ಲಿಲೇ ಈ ಒಂದು ಲೈಸೆನ್ಸ್ ಸಿಕ್ಕಿರುವಂಥದ್ದು ಬಸ್ನ ಸರ್ವಿಸ್ ಕೊಡೋದಕ್ಕೆ. ಈ ಥರ ಇಷ್ಟು ದಿನ ಊಬರ್ ಕ್ಯಾಬ್ ಇತ್ತು, ಬೈಕ್ ಇತ್ತು, ಆಟೋ ಇತ್ತು, ಆದರೆ ಇವಾಗ ಊಬರ್ ಬಸ್ ಕೂಡ ನಡೆಸೋದಕ್ಕೆ ಫಸ್ಟ್ ಟೈಮು ಡೆಲ್ಲಿಯಲ್ಲಿ ಆಲ್ರೆಡಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಇನ್ಮೇಲಿಂದ ಪ್ಯಾಸೆಂಜರ್ಗಳು ಯಾರ್ಯಾರು ಬುಕ್ ಮಾಡ್ತಾರೋ ಕಸ್ಟಮರ್ಸ್ಗಳು ಓಡಾಡೋದಕ್ಕೆ. ಸೊ ಇಷ್ಟು ದಿನ ಪ್ಯಾಸೆಂಜರ್ಸ್ ಆ್ಯಪಲ್ಲಿ ಊಬರ್ ಆ್ಯಪಲ್ಲಿ ಏನು ತೋರಿಸ್ತಿತ್ತು ಅಂದರೆ ಬರೀ ಕಾರ್ದು ಬುಕ್ಕಿಂಗು, ಆಟೋ ಬುಕ್ಕಿಂಗ್ ಇರ್ಬೋದು, ಇಲ್ಲ ಊಬರ್ ಬೈಕ್ ಬುಕ್ಕಿಂಗ್ ಇಷ್ಟು ಮಾತ್ರ ತೋರಿಸ್ತಿತ್ತು. ಸೊ ಆದರೆ ಇನ್ಮೇಲಿಂದ ಊಬರ್ ಶಟಲ್ ಅನ್ನುವಂಥ ಒಂದು ಆಪ್ಷನ್ ಕೂಡ ಬಂದು ಆ್ಯಡ್ ಆಗುತ್ತೆ ಪ್ಯಾಸೆಂಜರ್ಸ್ ಆ್ಯಪಲ್ಲಿ, ಊಬರ್ ಪ್ಯಾಸೆಂಜರ್ಸ್ದು ಊಬರ್ ಆ್ಯಪಲ್ಲಿ ಆಯಿತಾ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಪ್ಯಾಸೆಂಜರ್ಸು ಈಗ ಯಾರಾದರೂ ಒಂದು ಜಾಗಕ್ಕೆ ಹೋಗಬೇಕು ಅಂತಂದರೆ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ರಿಸರ್ವ್ ಮಾಡ್ಕೋಬೋದು, ಅಂದರೆ ಬಸ್ದು ಸೀಟನ್ನು ರಿಸರ್ವ್ ಮಾಡ್ಕೋಬೋದು. ಆಲ್ರೆಡಿ ಇದನ್ನು ದೆಹಲಿಯಲ್ಲಿ NCR ಅಂತ ಏನೋ ಇದೆಯಂತೆ. ಸೊ ಅಲ್ಲಿ ಆಲ್ರೆಡಿ ಇದನ್ನು ಟೆಸ್ಟ್ ಮಾಡಿದ್ದಾರೆ ಆಯಿತಾ, ಯಾವ ಥರ ವರ್ಕ್ ಆಗುತ್ತೆ ಏನೋ ಅನ್ನೋದನ್ನ ಟೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾವ ಥರ ಅಂತಂದರೆ ಪ್ಯಾಸೆಂಜರು ಒಂದು ವಾರ ಮುಂಚೆನೇ ಅವ್ರು ಹೋಗ್ಬೇಕಾದ ಜಾಗಕ್ಕೆ ಒಂದು ವಾರ ಮುಂಚೆನೇ ಬೇಕಾದ್ರೆ ರಿಸರ್ವ್ ಮಾಡ್ಕೋಬೋದು, ಬಸ್ದು ಸೀಟನ್ನು ರಿಸರ್ವ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಪ್ಯಾಸೆಂಜರ್ಸ್ಗಳಿಗೆ ಏನೋ ಒಂದು ಆಪ್ಷನ್ ಕೊಡ್ತಾರೆ ಅಂತಂದರೆ ಬಸ್ಸು ಎಲ್ಲಿದೆ ಮತ್ತು ಎಲ್ಲಿ ಟ್ರಾವೆಲ್ ಮಾಡ್ತಿದೆ ಅಂತ ಟ್ರ್ಯಾಕ್ ಮಾಡ್ಬೋದು ಪ್ಯಾಸೆಂಜರ್ಸು. ಯಾವ ಟೈಮಿಂಗ್ಸ್ಗೆ ಯಾವ ಸ್ಟಾಪಿಗೆ ಬರುತ್ತೆ, ಎಲ್ಲಿ ಬರುತ್ತೆ, ಎಲ್ಲಿ ಓಡಾಡ್ತಿದೆ ಬಸ್ಸು ಅನ್ನೋದನ್ನೆಲ್ಲ ಕೂಡ ಟ್ರ್ಯಾಕ್ ಮಾಡ್ಬೋದಂತೆ ಊಬರ್ ಒಂದು ಆ್ಯಪಲ್ಲಿ. ಪ್ರತಿ ಒಂದೊಂದು ಬಸ್ಸಲ್ಲೂ ಕೂಡ ಪ್ಯಾಸೆಂಜರ್ ಕೆಪಾಸಿಟಿ ಬಂದ್ಬಿಟ್ಟು 19ರಿಂದ ಒಂದು ಮಿನಿಮಮ್ ಒಂದು 50 ಜನ ಕುತ್ಕೊಂಡು ಹೋಗುವಂಥ ಬಸ್ಗಳನ್ನ ಈ ಊಬರ್ ಶಟಲ್ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಊಬರ್ನವರು. ಸೊ ಇಷ್ಟು ಸ್ನೇಹಿತರೆ, ಗೊತ್ತಿಲ್ಲ, ಸದ್ಯಕ್ಕಿದು ಬೆಂಗಳೂರಿನಲ್ಲಿ ಲಾಂಚ್ ಆಗದೆ ಇರ್ಬೋದು, ಆದರೆ ಇಲ್ಲೇ ಇಂಡಿಯಾದಲ್ಲಿರುವಂಥ ಡೆಲ್ಲಿಲೇ ಇದು ಈ ಥರ ಒಂದು ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಬೆಂಗಳೂರಿಗೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಲೇಟ್ ಆಗ್ಬೋದು ಸ್ವಲ್ಪ, ಆದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದು ಅಲ್ಲಿ ಸಕ್ಸಸ್ ಆಯಿತು ಅಂತಂದರೆ ಸೊ ಬೆಂಗಳೂರಿನಲ್ಲೂ ಕೂಡ ಪಕ್ಕ ಲಾಂಚ್ ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ
ಆಲ್ರೆಡಿ ಊಬರ್ನಲ್ಲಿ ನಾವೆಲ್ಲ ಪೇಚಾಡ್ತಾ ಇದ್ವಿ ಕ್ಯಾಬ್ ಡ್ರೈವರ್ಸ್ಗಳು. ಇವಾಗಲೇ ಅವ್ನು ಕೊಡ್ತಿರೋಂಥ ಅಮೌಂಟು ಏನಕ್ಕೂ ಸಾಲ್ತಿಲ್ಲ ಅನ್ನೋದನ್ನು ಪೇಚಾಡ್ತಾ ಇದ್ವಿ. ಇನ್ನು ಅದು ಆ ಸರ್ವಿಸ್ ಬಂದರೆ ಅದು ಪ್ಯಾಸೆಂಜರ್ ಕೊಡುವಂಥ ಪ್ರೈಸು, ಪ್ಯಾಸೆಂಜರ್ಸ್ ಯಾವ ಥರ ತಗೊಳ್ತಾರೆ ಅದನ್ನು, ಅದು ಊಬರ್ ಕ್ಯಾಬ್ ಡ್ರೈವರ್ಗಳ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದನ್ನು ವೆಯ್ಟ್ ಮಾಡಬೇಕಾಗತ್ತೆ. ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಆಲ್ರೆಡಿ ನಿಮ್ಗಂತೂ ಲಾಸ್ಟ್ ತುಂಬಾ ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಅದು ಹೆಲಿಕಾಪ್ಟರ್ ಟ್ಯಾಕ್ಸಿ, ಅಂದರೆ ಹೆಲಿ ಟ್ಯಾಕ್ಸಿ ಅಂತ ಬರುತ್ತೆ ಅಂತೇಳಿ. ಸೊ ಅದು ಕೂಡ ಆಲ್ರೆಡಿ ಕೆಲಸ ನಡೀತಾ ಇದೆ. ಇಂಡಿಗೋ ಅವರು ಇದ್ರಿಗೆ ಕೊಲಾಬ್ರೇಟ್ ಮಾಡಿಕೊಂಡು ಹೆಲಿ ಟ್ಯಾಕ್ಸಿನ ಸರ್ವಿಸ್ನ ತರಬೇಕು ಅಂತ ಮಾಡ್ತಿದ್ದಾರೆ. ಇನ್ನು ಅದು ಬರಬೇಕು, ಅದ್ರ ಜೊತೆಗೆ ಇದು ಬಂದರೆ ನಮ್ಮ ಕತೆ ಮುಗಿಯುತ್ತೆ. ಸ್ನೇಹಿತರೆ, ಈ ಒಂದು ಬಸ್ ಆಪ್ಷನ್ ಬಂದರೆ ಊಬರ್ನಲ್ಲಿ ಯಾವ ಥರ ಬಿಸ್ನೆಸ್ನ ಐಡಿಯಾ ಮಾಡ್ತಾರೆ, ಇದು ಯಾವ ಥರ ಅಂದರೆ ಯಾವ ಥರ ಇದು ನಡೆಯುತ್ತೆ ಅನ್ನೋದು ನನಗಂತೂ ಅಷ್ಟೊಂದು ದೂರ ಆಲೋಚನೆ ಇಲ್ಲ ನನಗೆ ಖಂಡಿತವಾಗಲು. ನಿಮಗೇನಾದರೂ ಇದನ್ನು ಬಂದರೆ, ಅಕಸ್ಮಾತ್ ಬೆಂಗಳೂರಿನಲ್ಲೂ ಈ ಒಂದು ಊಬರ್ ಬಸ್ ಅನ್ನುವಂಥದ್ದು ಬಂದರೆ ಯಾವ ಥರ ಆಗತ್ತೆ ಅನ್ನೋದನ್ನು ನಿಮ್ಗೇನೋ ಒಂದು ಅಂದಾಜು ಐಡಿಯಾ ನಿಮ್ಗೇನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದಷ್ಟು ಚರ್ಚೆಗಳು ಮಾಡೋಣ. ಈ ಥರ ಬಂದರೆ ಏನು ಕತೆ, ಇವಾಗಿರೋ ಕ್ಯಾಬ್ ಡ್ರೈವರ್ಸ್ಗಳ ಕತೆ ಏನಾಗ್ಬೋದು, ಅಥವಾ ಪರಿಣಾಮ ಬೀರುತ್ತಾ ಅಥವಾ ಏನೂ ಆಗೋದಿಲ್ವ, ಇವಾಗ ನಡೀತಿರೋ ಥರನೇ ಬಿಸ್ನೆಸ್ ನಡೆಯುತ್ತಾ, ಏನಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ಅಪ್ಡೇಟ್ ನಾನು ಕೊಡಬೇಕಿತ್ತು. ಸೊ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.